ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಳೆದ 2 ತಿಂಗಳಿಂದ ಮಳೆ ಬಾರದೆ ಭೀಕರ ಬರದ ಛಾಯೆ ಕಲಬುರಗಿ ಜಿಲ್ಲೆಗೆ ಆವರಿಸಿತ್ತು. ಆದರೆ ಕಲಬುರಗಿ ಜಿಲ್ಲೆಯ ಕಳೆದ 1 ವಾರಗಳಿಂದ ಬರಿದಾದಂಥ ಭೀಮಾ ನದಿ ಈಗ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಎಲ್ಲೋ ಒಂದು ಕಡೆ ರೈತರ ಮೊಗದಲ್ಲಿ ಈಗ ಸಂತಸವನ್ನು ಮೂಡಿರುವಂಥದ್ದು. ಕಲಬುರಗಿ ಜಿಲ್ಲೆ ಸೇರಿದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಈಗ ಸತತವಾಗಿ ಕಳೆದ 4 ದಿನಗಳಿಂದ ಮಳೆ ಬರ್ತಾ ಇದೆ. ಹೀಗಾಗಿ ಭೀಮಾ ನದಿಗೆ ಉಜಿನಿ ಮತ್ತು ವೀರ್ ಜಲಾಶಯದಿಂದ, ಮಹಾರಾಷ್ಟ್ರದ ಉಜಿನಿ ಮತ್ತು ವೀರ್ ಜಲಾಶಯದಿಂದ ಭೀಮಾ ನದಿಗೆ ಪ್ರತಿನಿತ್ಯ ಕೂಡ 95,000 ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದಾರೆ. ಹೀಗಾಗಿ ಭೀಮಾ ನದಿ ಈಗ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂಥದ್ದು. ಭೀಮಾ ನದಿ ತುಂಬಿ ಹರಿದ್ರಿಂದ ಸುತ್ತಮುತ್ತಲಿದ್ದಂಥ ಅಫ್ಜಲ್ಪುರ್, ಜೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನ ರೈತರಿಗೆ ಈಗ ಅನುಕೂಲ ಆಗಿರುವಂಥದ್ದು. ರೈತರು ಕೂಡ ತಮ್ಮ ಬೆಳೆದಂಥ ಬೆಳೆಗಳನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ರು. ಆದರೆ ಮಳೆ ಕೊರತೆ ಮತ್ತು ಭೀಮಾ ನದಿಗೆ ನೀರು ಇಲ್ಲದೇ ಇರುವುದ ಕಾರಣಕ್ಕಾಗಿ ಸಂಪೂರ್ಣವಾಗಿ ಅವರ ಬೆಳೆಗಳು ಒಣಗಿ ಹೋಗ್ತಾ ಇದ್ವು. ಆದರೆ ಈಗ ಭೀಮಾ ನದಿಗೆ ನೀರು ಬಂದಿದ್ದರಿಂದ ರೈತರಲ್ಲಿ ಮೊಗದಲ್ಲಿ ಸಂತಸವನ್ನು ಮೂಡಿರುವಂಥದ್ದು. ಅಲ್ಲದೆ ಭೀಮಾ ನದಿಯಿಂದ ಕಲಬುರಗಿಗೆ ಕುಡಿಯೋ ನೀರಿನ ಸರಬರಾಜು ಆಗ್ತಿತ್ತು. ಆದರೆ ಭೀಮಾ ನದಿಗೆ ನೀರು ಕಡಿಮೆ ಇರೋದ್ರಿಂದ ಸುಮಾರು 10-15 ದಿನಗಳಿಗೊಮ್ಮೆ ಈಗ ಭೀಮಾ ನದಿಗೆ ನೀರನ್ನು ಬಿಡ್ತಾ ಇದ್ರು. ಆದರೆ ಈಗ ಭೀಮಾ ನದಿಗೆ 95,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರೋದ್ರಿಂದ ಭೀಮಾ ನದಿಗೆ ತುಂಬಿ ಹರಿತಾ ಇದೆ. ಹೀಗಾಗಿ ಕಲಬುರಗಿ ನಗರ ಪ್ರದೇಶದ ಜನರಿಗೂ ಕೂಡ ಈಗ ಖುಷಿಯನ್ನು ತಂದು ಕೊಟ್ಟಿರುವಂಥದ್ದು. ಅಲ್ಲದೆ ಭೀಮಾ ನದಿ ಪ್ರತಿನಿತ್ಯ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಲ್ಲಿ ಭೀಮಾ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಯಾಕಂತಂದರೆ ಈ ಪ್ರತಿ ವರ್ಷವೂ ಕೂಡ ಭೀಮಾ ನದಿ ತಟದಲ್ಲಿರುವಂತಹ ಗ್ರಾಮಗಳಿಗೆ ಮತ್ತು ಹೊಲಗಳಿಗೆ, ರೈತರ ಹೊಲಗಳಿಗೆ ನೀರನ್ನು ನುಗ್ತಾ ಇತ್ತು. ಈ ಬಾರಿಯೂ ಕೂಡ ಭೀಮಾ ನದಿ ತುಂಬಿ ಹರಿತಾ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತ ಏನಂತಂದರೆ ಆ ಭೀಮಾ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಆ ಸೂಚನೆಯನ್ನು ನೀಡಿರುವಂಥದ್ದು. ಯಾರೂ ಕೂಡ ನದಿ ಪಾತ್ರಕ್ಕೆ, ಜನ ಮತ್ತು ಜಾನುವಾರುಗಳು ಯಾರೂ ಕೂಡ ನದಿ ಪಾತ್ರಕ್ಕೆ ಹೋಗಬಾರ್ದು. ಯಾಕಂತಂದರೆ ನದಿ ನೀರಿನ ಪ್ರಮಾಣ ಯಾವಾಗ ಬೇಕಾದರೂ ಜಾಸ್ತಿ ಆಗಬಾರ್ದು. ಹಾಗಾಗಿ ಅಲ್ಲಿ ಅಪಾಯ ತಂದೊಡ್ಡುವಂತಹ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಯಾರು ಕೂಡ ಭೀಮಾ ನದಿ ತಟದಲ್ಲಿ ಹೋಗಬಾರ್ದು ಅಂತ ಈಗ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಭೀಮಾ ನದಿ ಬರಿದಾಗದಂಥ ಭೀಮಾ ನದಿಗೆ ಈಗ ನೀರು ಬಂದಿದ್ದರಿಂದ ಎಲ್ಲೋ ಒಂದು ಕಡೆ ಆ ಭೀಮಾ ನದಿ ಈಗ ತುಂಬಿ ಹರಿತಾ ಇರುವಂಥದ್ದು ಎಲ್ಲರಿಗೂ ಕೂಡ ಕಲಬುರಗಿ ಜಿಲ್ಲೆಯ ಜನರಿಗೆ ಸಂತಸವನ್ನು ತಂದಿಟ್ಟಿರುವಂಥದ್ದು. ಆದರೆ ಈ ಒಂದು ಭೀಮಾ ನದಿ ತುಂಬಿ ಹರಿಯುವುದರಿಂದ ಎಲ್ಲೋ ಒಂದು ಕಡೆ ಪ್ರವಾಹದ ಭೀತಿಯು ಕೂಡ ಎದುರಾಗಿರುವಂಥದ್ದು. ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ, ಜನರಿಗೆ ಕೂಡ ಈಗ ಜಿಲ್ಲಾಡಳಿತ ಆ ಒಂದು ಪ್ರವಾಹ ಎಲ್ಲೋ ಒಂದು ಕಡೆ ಪ್ರವಾಹವನ್ನು ಬಂದರೂ ಕೂಡ ಅದನ್ನು ಎದುರಿಸಲು ಈಗ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.